ನಮಸ್ಕಾರ ಬಂಧುಗಳೇ, ಹೇಗಿದ್ದೀರಾ? ನಾನು ಧನು ಬಂಡಿ ಕನ್ನಡಿಗ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಾಂಗ್ರೆಸ್ ಶಾಸಕರ ಜೈಲು ಸರದಿ ನೋಡಿದ್ದೀರಿ ನಾವು ಎಲ್ಲರೂ. ಚಿತ್ರದುರ್ಗದ ವೀರೇಂದ್ರ ಪಪ್ಪಿ ಜೈಲಿಗೆ ಹೋಗಿ ಬಂದರು, ನಾಗೇಂದ್ರ ಹೋಗಿ ಬಂದರು, ಸತೀಶ್ ಸೈ ಅವ್ರು ಜೈಲಿಗೆ ಹೋಗಿ ಬಂದರು, ವಿನಯ್ ಕುಲಕರ್ಣಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿದ್ದಾರೆ. ಯಾವ ಪ್ರಕರಣದಲ್ಲಿ ಕೊಲೆ, ಭ್ರಷ್ಟಾಚಾರ, ಬೇರೆ ಬೇರೆ ಪ್ರಕರಣದಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ. ಇದೀಗ BJP ಶಾಸಕರ ಸರದಿ ಆಗ್ತಾ ಇದೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿದ್ದವರಾದ ಬಳಿಕ ಅಧಿಕಾರದ ಲಾಲಸೆಯಿಂದ ಒಂದು ಸಂಸದರನ್ನು ಬೀಳಿಸಿ ಬಂದವರು ಬೈರತಿ KR-ಪುರಂ ಶಾಸಕ. ಈಗ ಜೈಲು ದರ್ಶನವನ್ನು ಮಾಡಲು ಪ್ರಕರಣ. ಒಬ್ಬ ರೌಡಿ ಶೀಟರ್ನ ಶಾಸಕರೇ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಏನು ದರೆಗೆತ್ತಿ ಹುರಿದರೆನ್ನಬಹುದೇ, ಒಲೆ ಹೊತ್ತಿರನೆನ್ನಬಹುದು. ಏರಿ ನೀರುಂಬಡಿ ತಾಯಿ ತಿನ್ನ ಅದೇ ಹಾಲು ಮಂಜಾದೊಡೆ, ಯಾರನ್ನು ದೂರದೇವ ಕೂಡಲ ಸಂಗಮ ದೇವ. ಆ ಥರ ಇದೆ ಸ್ನೇಹಿತರೆ. ತಪ್ಪಿದರೆ ಕ್ಷಮೆ ಇರಲಿ. ಯಾವುದೇ ರೀತಿ ಎಲ್ಲ 6 ತಿಂಗಳು ಸಮಯ ಕೊಟ್ಟಿದ್ದಾರೆ. ಆಗಲೂ ಪೊಲೀಸ್ನವರು 6 ತಿಂಗಳಾದರೂ ಜಾಮೀನಲ್ಲಿ ಇದು ನ್ಯಾಯಾಂಗದ ಮೇಲೆ ತುಂಬ ಗೌರವ ಆಗುತ್ತೆ, ಹೆಚ್ಚಾಗುತ್ತೆ. ಈ ಥರ ಆದರೆ ಬರೆತ್ತಿ ಸುಪ್ರೀಂ ಕೋರ್ಟ್ನಲ್ಲೂ ಹೋದರು. ಸುಪ್ರೀಂ ಕೋರ್ಟು ನಿರೀಕ್ಷಣಾ ಜಾಮೀನನ್ನು ಅರ್ಜಿ ಹಾಕಿತು. ಈಗ ಅರ್ಜಿ ವಜಾ ಆಗಿದ ತಕ್ಷಣ ಅಹಮದಾಬಾದ್ನಲ್ಲಿ ಅಡಗಿಕೊಂಡಿದ್ದಾಗ ಯಾವುದೇ ಅವಕಾಶ ಇಲ್ಲ ಅನ್ನೋ ಕಾನೂನಿಗೆ ತಲೆವಾಗಲೇಬೇಕಂತ ಸತತ ಅವರಾಗಿ ಒಂದು ಬಂಧನಕ್ಕಿಂತ ಶಾಸಕರ ಶರಣಾಗತಿ ಅಂತ ತಪ್ಪಾಗಲಿಲ್ಲ ಸ್ನೇಹಿತರೆ. ಬಕ್ಲು ಶಿವ ಕೊಲೆ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತಷ್ಟು ಬೆಳವಣಿಗೆ ಆಯಿತು ಸ್ನೇಹಿತರೆ. ಸುಪ್ರೀಂ ಕೋರ್ಟ್ನಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಯ್ತಂದರೆ, ಬೈರತಿ ಬಸವರಾಜ್ ವಕೀಲರು ಸುಳ್ಳು ಹೇಳ್ಬಿಟ್ಟು ಸಿಗಾಕೊಂಡ್ಬಿಟ್ರು. ಅಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಇದಂತ ಒಬ್ಬ ಲಾಯರ್ ಆಗಿ ಮರೆತುಬಿಟ್ಟು, ಏನೇ ಸಂಬಂಧ ಇಲ್ಲ ನನ್ನ ಕ್ಲೈಂಟ್ಗವ್ರಿಗೂ ಪೀಠದ ನ್ಯಾಯಮೂರ್ತಿಗಳ ಅಲ್ಲ, ನಾನು ನಿನಗೆ ಶಾಸಕರು ಸಿಕ್ಕಾಬಿಡ, ನಾನು ನಿಮಗೆ ಬೇಲ್ ಕೊಡ್ತಿದ್ದೆ, ಆದರೆ ಇಷ್ಟು ಸುಳ್ಳು ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ಬೇಲ್ ಕೊಡೋದಿಲ್ಲ ಅಂತ ನ್ಯಾಯಮೂರ್ತಿಗಳು ಹೇಳ್ತಿರ್ತಾರೆ. ಜಾಮೀನನ್ನು ಕೊಟ್ಬಿಡ್ತಿದ್ವಿ ಅನ್ನೋ ಗೊತ್ತಿಲ್ಲ, ಸುಳ್ಳು ಹೇಳ್ಬಿಟ್ರಿ ಅಂತ ವಿಚಾರಣೆ ಅರ್ಹ ವ್ಯಕ್ತಿ ಎಂದು ನೀವು ಜನಪ್ರತಿನಿಧಿಯಾಗಿಯೂ ವಿಚಾರಣೆ ಫೇಸ್ ಮಾಡಿ ಎಂದು ನ್ಯಾಯಮೂರ್ತಿಗಳು ವಜಾ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಸತ್ಯ ಹೇಳಿದರೂ ಕೂಡ ಜಾಮೀನು ಸಿಗುವಾಗ ಇದ್ದೈತೆ ಅನ್ನೋ ಗೊತ್ತಿಲ್ಲ, ಸುಳ್ಳು ಹೇಳಿಬಿಟ್ಟು ಈಗ ಬೈರತಿ ಬಸವರಾಜ್ ಲಾಕ್ ಆಗಿದ್ದಾರೆ. ಈಗ ಏನಾಯಿತು ಈ ಪ್ರಕರಣ? ಯಾವ ಕಾರಣಕ್ಕಾಗಿ ಇಷ್ಟೊಂದು ಸದ್ದು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಬೆಂಗಳೂರಿನ ಮಾರುತಿ ನಗರದ ರೌಡಿ ಶೀಟರ್ ಒಬ್ಬ ಇರ್ತಾನೆ ಸರ್, ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಅಂತೇಳಿ. ಬಿಕ್ಲು ಶಿವ ಬೈರತಿ ಬಸವರಾಜ್ ಅವರ ಗ್ಯಾಂಗ್ ನಡುವೆ ಆಗ ಭೂಮಿ ವಿಚಾರಕ್ಕೆ ಸಂಘರ್ಷ ನಡೀತಾ ಇರುತ್ತೆ. ಪ್ರಮುಖವಾಗಿ ಬೈರತಿ ಬಸವರಾಜು ನಂಬಿಕಸ್ಥ ಬಂಟನಾಗಿರುವ ಜಗ್ಗನ ನಡುವೆ ಸಂಘರ್ಷ ನಡೀತಾ ಇರುತ್ತೆ ಸ್ನೇಹಿತರೆ. ಜಗ್ಗಾಗ್ ಮತ್ತು ಬೈರತಿ ಬಸವರಾಜ್ ಸಂಬಂಧ ಮತ್ತು ಆತ್ಮೀಯತೆ ಅಂದರೆ ಒಂದಷ್ಟು ವಿಚಾರದಲ್ಲಿ ಈಗ ಹೊರಗಡೆ ಬರ್ತಾ ಇದ್ದಾವೆ. ಇಬ್ಬರು ಸೇರಿಕೊಂಡು ಒಂದಷ್ಟು ಜನರಿಗೆ ಭೂಮಿ ವಿಚಾರದಲ್ಲಿ ಬೆದರಿಕೆ ಆಗ್ತಾಯಿದ್ರಂತೆ ಮತ್ತು ಭೂಮಿಯ ಕಬ್ಜಾ ಮಾಡ್ಕೊಳ್ತಿದ್ರಂತೆ, ನಕಲಿ ಭೂ ದಾಖಲೆ ಸೃಷ್ಟಿ ಮಾಡಿ. ಈ ರೀತಿ ಆರೋಪ ಬರ್ತಾ ಇದೆ. ಶಾಸಕ ಮತ್ತು ಶಾಸಕರ ಬಂಟರಾಗಿರುವಂತಹ ಜಗ್ಗನ ವಿರುದ್ಧ ಈಗ ಒಟ್ಟಾರೆಯಾಗಿ ಶಾಸಕರ ಬಣ ಬಿಕ್ಲು ಶಿವ ನಡುವೆ ಭೂಮಿ ವಿಚಾರದಲ್ಲಿ ವ್ಯಾಜ್ಯ ನಡೀತಾ ಇತ್ತು. ಒಂದು ಮಹದೇವಪುರ ಸಮೀಪದ ಭೂಮಿ ವಿಚಾರದಲ್ಲಿ ಇದೇ ರೀತಿ ಜಟಾಪಟಿ ನಡೀತಾ ಇತ್ತು. ಅದಾದ ನಂತರ ಕಿತ್ತೂರಿನ ಸಮೀಪ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಭೂಮಿ ಬಿಕ್ಲು ಶಿವ ಏನು ಮಾಡಿರ್ತಾನೆ ಅಂತ ಸಿಂಗಾರೆಡ್ಡಿ ಎಂಬ 2024ರಲ್ಲಿ GPA ಹಕ್ಕು ಪಡ್ಕೊಂಡಿರ್ತಾನೆ. ಆದರೆ ಶಾಸಕರು ಮತ್ತು ಶಾಸಕರ ಬಣದವರ ಬಿಕ್ಲು ಶಿವನಿಗೆ ತುಂಬ ಬೆದರಿಕೆ ಆಗದೆ ನೀವು ಕೂಡ GPA ರದ್ದು ಮಾಡಿ ನಾವು ಯಾರ್ದು ಅವರಿಗೆ ಭೂಮಿಯನ್ನು ಮಾರಾಟ ಮಾಡುವಂಥ ಧಮಕಿ ಹಾಕಿದ. ಅದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ ಬಿಕ್ಲು ಶಿವ. ಹೀಗಾಗಿ ರೌಡಿ ಶೀಟರ್ ಆಗಿರುವಂಥ ಬಿಕ್ಲು ಶಿವನಿಗೆ ಶಾಸಕರ ಬಣದವರು ನಿರಂತರವಾಗಿ ಕೊಲೆ ಬೆದರಿಕೆ, ಕಚೇರಿಗೆ ನುಗ್ಗಿ ಅಲ್ಲೂ ಕೂಡ ದಾಂಧಲೆ ಮಾಡಿ MLA ಓಡಿಸುವಂಥ ಮಾಡಿ. ಹೀಗಾಗಿ ಬಿಕ್ಲು ಶಿವ ಏನು ಮಾಡ್ತಾನಪ್ಪ ಅಂತ ಅಂದರೆ, ಭೂ ಸಂಬಂಧಪಟ್ಟಂತೆ ಶಾಸಕ ಮತ್ತು ಶಾಸಕರ ಬಣದವರ ವಿರುದ್ಧ ಪೊಲೀಸ್ ಆಯುಕ್ತರು ಹಾಗೂ ಭಾರತೀಯ ನಗರದ ಪೊಲೀಸರಿಗೆ ದೂರು ಕೊಟ್ಟಿದ್ದ. ಜೀವ ಬೆದರಿಕೆ ಇದೆ, ನನಗೆ ಪ್ರಾಣ ಆಯಿತು ಅಂತ ಅಂದರೆ
ಶಾಸಕರಾಗಿದ್ದ ಬೈರತಿ ಸುರೇಶ್ ಅವರೇ ಕಾರಣ ಅಂತ ಪೊಲೀಸರು ವಿಚಾರದಲ್ಲಿ ತೀರಾ ಗಂಭೀರವಾಗಿ ತಗೊಳ್ಳಲಿಲ್ಲ. ಅಂತಿಮವಾಗಿ ಏನಾಗುತ್ತೆ ಅಂತಂದರೆ 2025 ಜುಲೈ 15ನೇ ತಾರೀಕು ಸಂದರ್ಭದಲ್ಲಿ ಬಿಕ್ಲು ಶಿವನ ಮನೆಯ ಮುಂದೆ ತಾಯಿಯ ಮುಂದೆ ರೌಡಿಶೀಟರ್ ಬಿಕ್ಲು ಶಿವನನ್ನು ಅತ್ಯಂತ ಭೀಕರವಾಗಿ ಬರ್ಬರವಾಗಿ ಕೊಲೆ ಮಾಡಿ ಎಲ್ಲರೂ ಪರಾರಿಯಾಗ್ಬಿಡ್ತಾರೆ. ತಾಯಿ ಏನು ಮಾಡ್ತಾರಪ್ಪ ಅಂತಂದರೆ ಕಣ್ಣಾರೆ ನೋಡಿದ ತಾಯಿ ಎದೆಗೆ ನೋಡಿದಾದ ಹೀಗಾಗಿ ಅವರು ಒಂದು ದೂರು ಕೊಡ್ತಾರೆ ಭಾರತ್ ನಗರ ಪೊಲೀಸ್ನವರಿಗೆ. ಯಾರಿದೆ ಇದೇ ಬೈರತಿ ಸುರೇಶ್ ಗ್ಯಾಂಗ್ನ ವಿರುದ್ಧ 19-20 ವರ್ಷ 19-20 ನಿಮಿಷದಲ್ಲಿ ಪೊಲೀಸ್ ಆ್ಯಕ್ಟಿವ್ ಸಂಬಂಧಪಟ್ಟಂತೆ A1 ಜಗ್ A5 ಬಸವರಾಜ್ ಆಗಿರ್ತಾರೆ. ಬೇರೆ ಬೇರೆ ಆರೋಪಿಗಳಿರ್ತಾರೆ. ಪ್ರಕರಣ ಸಂಬಂಧಂತೆ 19-20 ಜನ ಬಂಧಿಸಿದ್ದಾರೆ. ಮತ್ತು A1 ಆರೋಪಿಯಾಗಿರುವ ಜಗ್ಗ ಮತ್ತು ಇದೇ ಶಾಸಕರ ಸಹಕಾರದಿಂದ ವಿದೇಶಕ್ಕೆ ಎಸ್ಕೇಪ್ ಆಗಿಬಿಡ್ತಾನೆ. ಅಂತಿಮವಾಗಿ ಪೊಲೀಸರು ಆತನನ್ನು ಕೂಡ ಬಳಿಕ ಅರೆಸ್ಟ್ ಮಾಡ್ತಾರೆ. ಕೊನೆಯದಾಗಿ ಯಾರು ಉಳ್ಕೊಂಡಿತ್ತು ಅಂದರೆ ಶಾಸಕರು.